ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು 8ನೇ ತರಗತಿಯ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಮಾಡೆಲನ್ನು ಉತ್ತರ ಸಹಿತ ನೋಡ್ತಾ ಇದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದು ಗೌರ್ಮೆಂಟಿಂದ ಬಿಟ್ಟಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಸೊ ಪ್ರಶ್ನೆ 1 ನೋಡಿ, ಕೆಳಗಿನ ಅಪೂರ್ಣ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಉತ್ತರಗಳನ್ನು ಅವುಗಳ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಐತಿ. ಪ್ರತಿಯೊಂದಕ್ಕೂ 1 ಮಾರ್ಕ್ಸು, ಟೋಟಲ್ 5, ಸೊ 5 ಮಾರ್ಕ್ಸು. ಪ್ರಶ್ನೆ 1, ಕೆಳಗಿನವುಗಳಲ್ಲಿ ಬರಿದಾಗದ ಒಂದು ನೈಸರ್ಗಿಕ ಸಂಪನ್ಮೂಲವೆಂದರೆ? ಬರಿದಾಗದ ಒಂದು ನೈಸರ್ಗಿಕ ಸಂಪನ್ಮೂಲ ಕೊಟ್ಟಂಥ ಆಪ್ಷನ್ ಕಲ್ಲಿದ್ದಲು, ಪೆಟ್ರೋಲಿಯಂ, ಸೌರ ಬೆಳಕು ಮತ್ತು ನೈಸರ್ಗಿಕ ಅನಿಲ. ಕೊಟ್ಟಂತಹ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಸೌರ ಬೆಳಕು. 2ನೇ ಪ್ರಶ್ನೆ ನೋಡಿ, ಇಬ್ಬರು ಸಮತೂಕದ ವ್ಯಕ್ತಿಗಳು ಮರಳಿನ ಮೇಲೆ ನಿಲ್ಲುತ್ತಾರೆ. ಎಕ್ಸ್ ವ್ಯಕ್ತಿಯು ಮರಳಿನ ಮೇಲೆ ಸಮತಲನದಲ್ಲಿ ಮಲಗುತ್ತಾರೆ. ವಾಯ್ ವ್ಯಕ್ತಿಯು ಲಂಬವಾಗಿ ಹಾಗೆಯೇ ನಿಂತಿರುತ್ತಾರೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಐತಿ. ಆಪ್ಷನ್ ಎ, ವ್ಯಕ್ತಿ ಎಕ್ಸ್ ಹೆಚ್ಚು ಒತ್ತಡವನ್ನು ಪ್ರಯೋಗಿಸುತ್ತಾರೆ. ವ್ಯಕ್ತಿ ಬಿ ಆಪ್ಷನು ವ್ಯಕ್ತಿ ವಾಯ್ ಯು ಹೆಚ್ಚು ಒತ್ತಡವನ್ನು ಪ್ರಯೋಗಿಸುತ್ತಾರೆ. ಸಿ, ಇಬ್ಬರು ಸಮನಾದ ಒತ್ತಡ ಹಾಕುತ್ತಾರೆ. ಡಿ, ಒತ್ತಡವು ವ್ಯಕ್ತಿಯ ತೂಕದ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಕೊಟ್ಟಂತಹ 4 ಆಪ್ಷನ್ಗಳಲ್ಲಿ ಆಪ್ಷನ್ ಎ ಸರಿಯಾದಂತಹ ಒಂದು ಉತ್ತರ. ವ್ಯಕ್ತಿ ಎಕ್ಸ್ ಯು ಹೆಚ್ಚು ಒತ್ತಡವನ್ನು ಪ್ರಯೋಗಿಸುತ್ತಾರೆ. 3ನೇ ಒಂದು ಪ್ರಶ್ನೆ, ಬೋರ್ಡಿನ ಮೇಲೆ ಕೇರಂ ಆಟವನ್ನು ಆಡುವಾಗ ಅತಿ ನುಣುಪಾದ ಪೌಡರನ್ನು ಸಿಂಪಡಿಸುವುದು ಏಕೆಂದರೆ? ಆಪ್ಷನ್ ಎ, ಕೇರಂ ಪ್ಯಾನ್ಗಳ ಚಲನೆ ಕಡಿಮೆ ಮಾಡುವುದು ಆಟದ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಆಟವಾಡುವಾಗ ಸುವಾಸನೆಯನ್ನು ಉಂಟು ಮಾಡುತ್ತದೆ. ಕೇರಂ ಬೋರ್ಡ್ನ ಉತ್ತಮ ಸ್ಥಿತಿಯನ್ನು ಕಾಪಾಡುತ್ತದೆ. ಇಲ್ಲಿ ಸರಿಯಾದ ಉತ್ತರ ಒಂದು ಬಿ, ಆಟದ ಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಮುಂದಿನ ಪ್ರಶ್ನೆ, ಮರುಭೂಮೀಕರಣಕ್ಕೆ ಮುಖ್ಯ ಕಾರಣ ಆಪ್ಷನ್ ಎ, ದನಕರುಗಳಿಂದ ಅತಿಯಾಗಿ ಹುಲ್ಲನ್ನು ಮೇಯಿಸುವಿಕೆ, ಹೆಚ್ಚಿನ ಮಳೆ, ಹೆಚ್ಚಿನ ಗಾಳಿ ಬೀಸುವಿಕೆ, ಕಾಡುಗಳ ನಾಶ. ಇಲ್ಲಿ ದನಕರುಗಳನ್ನು ಅತಿಯಾಗಿ ಮೇಯಿಸುವಿಕೆ ಕೂಡ ಏನಾಗುತ್ತಪ್ಪ ಅಂದ್ರೆ ಅರಣ್ಯ ನಾಶದ ಒಂದು ಕಾರಣ ಆಗುತ್ತೆ. ಸೊ ಆಪ್ಷನ್ ಎ ಒಂದು ಸರಿ ಉತ್ತರ ಅಂತ ಹೇಳ್ಬೋದು. ಇಲ್ಲಿ ಕಾಡುಗಳ ನಾಶ ಆದ್ರೂ ಕೂಡ ಏನಾಗುತ್ತಪ್ಪ ಅಂದ್ರೆ ಮರುಭೂಮೀಕರಣಕ್ಕೆ ಕೂಡ ಮುಖ್ಯ ಕಾರಣ ಆಗ್ಬೋದು. ಸೊ ಇಲ್ಲಿ ಗೌರ್ಮೆಂಟ್ ಅವ್ರು ಬಿಟ್ಟಂತಹ ಒಂದು ಕೀ ಉತ್ತರದಲ್ಲಿ ಎ, ದನಕರುಗಳಿಂದ ಅತಿಯಾಗಿ ಹುಲ್ಲನ್ನು ಮೇಯಿಸುವಿಕೆ ಇದೆ. ಸೊ ಆಪ್ಷನ್ ಎ ಸರಿಯಾದಂಥ ಒಂದು ಉತ್ತರ. 5ನೇ ಪ್ರಶ್ನೆ ನೋಡಿ, ಯಾವುದೇ ಮೇಲ್ಮೈ ಮೇಲೆ ಪತನಗೊಳ್ಳುವ ಬೆಳಕಿನ ಕಿರಣವನ್ನು ಹೀಗೆಂದು ಕರೆಯಲಾಗುತ್ತದೆ? ವಕ್ರಿಮ ಕಿರಣ, ಪ್ರತಿಫಲಿತ ಕಿರಣ, ನಿರ್ಗಮ ಕಿರಣ, ಪತನ ಕಿರಣ. ಇಲ್ಲಿ ಆಪ್ಷನ್ ಡಿ ಪತನ ಕಿರಣ ಸರಿಯಾದಂಥ ಉತ್ತರ. ಮೇನ್ ಕ್ವಶನ್ ನಂಬರ್ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ಲೈಮೈಡೋಮೋನಾಸ್ ಸೂಕ್ಷ್ಮಜೀವಿಯ ಚಿತ್ರವನ್ನು ಬಿಡಿಸಿ. ಸೊ ಇಲ್ಲಿ ನೋಡಿ, ಇದು ಕ್ಲೈಮೈಡೋಮೋನಾಸ್ನ ಒಂದು ಸೂಕ್ಷ್ಮಾಣುಜೀವಿಯ ಒಂದು ಚಿತ್ರ ಈ ರೀತಿಯಾಗಿ ಬಿಡಿಸಬೇಕು. 7ನೇ ಪ್ರಶ್ನೆ, ರಬಿ ಮತ್ತು ಖಾರಿಫ್ ಬೆಳೆಗಳ ಕೃಷಿಗೆ ಸೂಕ್ತವಾದ ಋತುವನ್ನು ತಿಳಿಸಿ. ಉತ್ತರ, ರಬಿ ಬೆಳೆಗಳು ಚಳಿಗಾಲದಲ್ಲಿ, ಖಾರಿಫ್ ಬೆಳೆಗಳು ಮಳೆಗಾಲದಲ್ಲಿ ಬೆಳೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಸ್ನಾಯುಬಲ ಮತ್ತು ಗುರುತ್ವಾಕರ್ಷಣಾ ಬಲ ಎರಡನ್ನೂ ಒಟ್ಟಿಗೆ ಅನ್ವಯಿಸುವ ಒಂದು ಉದಾಹರಣೆ ನೀಡಿ. ಉತ್ತರ, ಒಬ್ಬ ವ್ಯಕ್ತಿ ಚೆಂಡನ್ನು ಮೇಲಕ್ಕೆ ಎಸೆಯುವುದು. ಅಲ್ಲಿ ಸ್ನಾಯುಬಲ ಏನಾಗತ್ತಪ್ಪ ಅಂದ್ರೆ ಉಂಟಾಗುತ್ತೆ. ಅದು ಬಾಲು ಕೆಳಗಡೆ ಬೀಳುವುದು ಗುರುತ್ವಾಕರ್ಷಣ ಬಲದಿಂದ. ಈ ರೀತಿಯಾಗಿ ನೀವು ಬೇರೆ ಉದಾಹರಣೆ ಕೂಡ ಕೊಡಬಹುದು. ಮುಂದಿನ ಪ್ರಶ್ನೆ, ಮಲಬಾರ್ ದೈತ್ಯ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದವಾಗಿದ್ದು ಅವುಗಳನ್ನು ಸಂರಕ್ಷಿಸಲು ಒಂದು ವಿಧಾನವನ್ನು ಸೂಚಿಸಿ. ಉತ್ತರ, ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ನೈಸರ್ಗಿಕ ಆವಾಸ ಸ್ಥಾನವನ್ನು ರಕ್ಷಿಸುವುದು. ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಜಾತಿ ಬೇಟೆಯನ್ನು ತಡೆಗಟ್ಟುವುದು. ನೆಕ್ಸ್ಟ್ ಕ್ವಶನ್, ದೃಷ್ಟಿವಿಕಲರು ಹೇಗೆ ಓದುವರು? ದೃಷ್ಟಿವಿಕಲರು ಬ್ರೈಲ್ ಲಿಪಿಯ ಮುಖಾಂತರ ಅಭ್ಯಾಸವನ್ನು ಮಾಡಬಹುದು. ಸೊ ದೃಷ್ಟಿವಿಕಲರು ಬ್ರೈಲ್ ಲಿಪಿಯ ಸಹಾಯದಿಂದ ಓದಬಹುದು. 3ನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೊಯ್ಲು ಮಾಡಿದ ಕಾಳುಗಳನ್ನು ಸಂಗ್ರಹಿಸಲು ಅನುಸರಿಸುವ ವಿವಿಧ ತಂತ್ರಗಳನ್ನು ಬರೆಯಿರಿ. ಉತ್ತರ, ಬೆಳೆಗಳನ್ನು ಒಣಗಿಸಿ ನಿರ್ದಿಷ್ಟ ಹೊಂಡಗಳಲ್ಲಿ ಅಥವಾ ಕೊಟ್ಟಿಗೆಯಲ್ಲಿ ಸಂಗ್ರಹಿಸುವುದು.
ಸೆಣಬಿನ ಚೀಲಗಳಲ್ಲಿ, ಲೋಹದ ಡಬ್ಬಿಗಳಲ್ಲಿ ಸಂಗ್ರಹಿಸುವುದು. ರಾಸಾಯನಿಕ ವಿಧಾನವನ್ನು ಬಳಸುವುದು. ರೋಗಕಾರಕ ಸೂಕ್ಷ್ಮಜೀವಿಗಳಿಂದ ರಕ್ಷಣೆ, ಕೀಟಗಳಿಂದ ರಕ್ಷಿಸಲು ಬೇವಿನ ಎಲೆಗಳನ್ನು ಬೆಳೆಸುವುದು. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ. ವಸ್ತುಗಳ ಮೇಲೆ ಬಲದ ಯಾವುದಾದರೂ 2 ಪರಿಣಾಮಗಳನ್ನು ಪಟ್ಟಿ ಮಾಡಿ. ಬಲದ ಪರಿಣಾಮಗಳು: ವಸ್ತುವನ್ನು ನಿಶ್ಚಲ ಸ್ಥಿತಿಯಿಂದ ಚಲಿಸುವಂತೆ ಮಾಡಬಹುದು, ವಸ್ತುವಿನ ವೇಗವನ್ನು ಬದಲಾಯಿಸಬಹುದು, ಚಲನೆಯ ದಿಕ್ಕನ್ನು ಬದಲಾಯಿಸಬಹುದು, ವಸ್ತುವಿನ ಆಕಾರದ ಬದಲಾವಣೆಯಾಗಬಹುದು. ಇವೆಲ್ಲದಕ್ಕೂ ಕಾರಣ ಅಂತೇಳಿ ಬರಿಬೋದು. 13ನೇ ಪ್ರಶ್ನೆ. ಮರು ಅರಣ್ಯೀಕರಣವು ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳ ಸಂರಕ್ಷಣೆಯಲ್ಲಿ ಹೇಗೆ ಸಹಾಯ ಮಾಡುತ್ತದೆ? ಮರು ಅರಣ್ಯೀಕರಣದಿಂದ ಹೊಸದಾಗಿ ಮರಗಳನ್ನು ನೆಡುವ ಮೂಲಕ ವಾಸಸ್ಥಳಗಳನ್ನು ಪುನಃ ನಿರ್ಮಿಸಲಾಗುತ್ತದೆ. ಇದು ಪ್ರಾಣಿಗಳು ಮತ್ತು ಸಸ್ಯಗಳ ಜೀವ ಬಾಳಿಕೆಗಾಗಿ ಸುರಕ್ಷಿತ ಪರಿಸರ ಒದಗಿಸುತ್ತದೆ ಅಂತ ಉತ್ತರ ಬರೀಬೇಕು. 14ನೇ ಪ್ರಶ್ನೆ. ನೀಡಿರುವ ಚಿತ್ರವನ್ನು ಗಮನಿಸಿ. ಯಾವ ಪರೀಕ್ಷಕದಲ್ಲಿ ದಿಕ್ಸೂಚಿಯ ಸೂಜಿಯು ಹೆಚ್ಚು ದೋಷಗಳನ್ನು ಹೊಂದಿರುತ್ತದೆ? ಕಾರಣ ನೀಡಿ. ಫಸ್ಟ್ ಎದಲ್ಲಿ ನಲ್ಲಿ ನೀರು ಕೊಟ್ಟಾರ, ಬಿದಲ್ಲಿ ಸಮುದ್ರ ನೀರು ಕೊಟ್ಟಾರ. ಇಲ್ಲಿ ಬಿದಲ್ಲಿ ಸಮುದ್ರ ನೀರಿನಲ್ಲಿ ಹೆಚ್ಚು ವಿಚಲನ ಆಗತ್ತೆ, ದೋಷ ಉಂಟಾಗತ್ತೆ. ಯಾಕಪ್ಪ ಅಂತ, ಸಮುದ್ರದ ನೀರು ಹೆಚ್ಚು ಲವಣವನ್ನು ಹೊಂದಿರುತ್ತದೆ, ಹೀಗಾಗಿ ಹೆಚ್ಚು ಪ್ರವಾಹವನ್ನು ಉಂಟು ಮಾಡುತ್ತದೆ ಅಂತೇಳಿ ಹೇಳ್ಬೋದು. ಭೂಕಂಪಗಳನ್ನು ವಿಕೋಪಗಳು ಎಂದು ಪರಿಗಣಿಸಲಾಗುವುದು. ಈ ಹೇಳಿಕೆಯನ್ನು ಸಮರ್ಥಿಸಿ. ಉತ್ತರ: ಏಕೆಂದರೆ ಭೂಕಂಪದಿಂದ ಕಟ್ಟಡಗಳ ಕುಸಿತ ಹಾಗೂ ಜೀವಹಾನಿ ಉಂಟಾಗುತ್ತದೆ. 16ನೇ ಪ್ರಶ್ನೆ. ಮಾನವನ ಕಣ್ಣಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಇದು ಒಂದು ಕಣ್ಣಿನ ಚಿತ್ರ. ಈ ರೀತಿಯಾಗಿ ನೀವು ಬಿಡಿಸಬೇಕು. ಮೇನ್ ಕ್ವಶನ್ ನಂಬರ್ 4. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ 17ನೇ ಪ್ರಶ್ನೆ ನೋಡಿ. ಆಹಾರ ಸಂರಕ್ಷಣೆಯು ಯಾವುದಾದರೂ 3 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ: 1ನೇ ವಿಧಾನ ನೋಡ್ರಿ, ಪಾಶ್ಚರೀಕರಣ. ಹಾಲನ್ನು ಸುಮಾರು 70 ಡಿಗ್ರಿ ಸೆಲ್ಸಿಯಸ್ ನಲ್ಲಿ 15 ರಿಂದ 30 ನಿಮಿಷಗಳ ಕಾಲ ಕಾಸಲಾಗುವುದು ಮತ್ತು ತಕ್ಷಣ ತಂಪುಗೊಳಿಸಲಾಗುತ್ತದೆ. ಇದು ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ತಡೆಯುತ್ತದೆ. 2ನೇ ಪಾಯಿಂಟು, ರಾಸಾಯನಿಕ ವಿಧಾನ. ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಉಪ್ಪು ಅಥವಾ ಆಮ್ಲ ಸಂರಕ್ಷಕಗಳನ್ನು ಉಪ್ಪಿನಕಾಯಿಗೆ ಸೇರಿಸುವುದು. 3ನೇ ವಿಧಾನ, ಸಂಗ್ರಹಣೆಗೆ ಮತ್ತು ಪೊಟ್ಟಣ ಕಟ್ಟುವಿಕೆ. ಸೂಕ್ಷ್ಮಾಣುಜೀವಿಗಳ ದಾಳಿಯನ್ನು ತಪ್ಪಿಸಲು ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಒಣ ಹಣ್ಣುಗಳು ಮತ್ತು ತರಕಾರಿಗಳನ್ನು ಗಾಳಿ ಆಡದಂತೆ ಮೊಹರ ಮಾಡಿದ ಪೊಟ್ಟಣಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ನೆಕ್ಸ್ಟ್ ಒಂದು, ಎಣ್ಣೆ ಮತ್ತು ವಿನೆಗರ್ನಿಂದ ಸಂರಕ್ಷಣೆ. ಎಣ್ಣೆ ಮತ್ತು ವಿನೆಗರ್ ಬಳಕೆಯು ಉಪ್ಪಿನಕಾಯಿಯ ಕೆಡುವಿಕೆಯನ್ನು ತಪ್ಪಿಸುತ್ತದೆ, ಏಕೆಂದರೆ ಇದು ಈ ಒಂದು ಪರಿಸರದಲ್ಲಿ ಬ್ಯಾಕ್ಟೀರಿಯಾಗಳ ಒಂದು ಬೆಳವಣಿಗೆ ಆಗೋದಿಲ್ಲ ಮತ್ತು ಅದು ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ಬರಿಬೇಕು. ಹೀಗೆ ನೀವು ಯಾವುದಾದ್ರೂ ಕೂಡ ಬರಿಬೋದು. 18ನೇ ಪ್ರಶ್ನೆ ನೋಡಿ. ಅದರಲ್ಲಿ ಎ ಮತ್ತು ಬಿ ಕೊಟ್ಟಾರ. ಘರ್ಷಣೆಯು ಒಂದು ವರವು ಹೌದು, ವಿವರಿಸಿ. ಅಪಘರ್ಷಕ ತೈಲಗಳ 2 ಉಪಯೋಗಗಳನ್ನು ಬರೆಯಿರಿ ಕೊಟ್ಟಾರ. ಎ ಪ್ರಶ್ನೆಗೆ ಉತ್ತರ: ಘರ್ಷಣೆಯು ಸುಲಭವಾಗಿ ಚಲಿಸಲು, 2 ವಸ್ತುಗಳ ಬಂಧಿಸಲು, ವಸ್ತುಗಳನ್ನು ಚಲಿಸದೇ ಇರಲು, ವಸ್ತುಗಳ ಚಲನೆ ವೇಗವನ್ನು ನಿಯಂತ್ರಿಸಲು, ನಾವು ನಡೆದಾಡಲು, ನೆಲದ ಮೇಲೆ ಸ್ಥಿರವಾಗಿ ನಿಲ್ಲಲು. 2ನೇ ಪಾಯಿಂಟು, ನಮ್ಮ ಪಾದಗಳು ಮತ್ತು ನೆಲದ ನಡುವಿನ ಘರ್ಷಣೆಯು ಸಹಾಯ ಮಾಡುತ್ತದೆ. ನಾವು ಪೆನ್ ಬಳಸಿ ಬರೆಯುವಾಗ ಅವುಗಳ ತುದಿ ಮತ್ತು ಹಾಳೆಯ ನಡುವಿನ ಘರ್ಷಣೆ ಕಾರಣವಾಗಿದೆ. ಬೆಂಕಿ ಪೆಟ್ಟಿಗೆ ಮೇಲೆ ಗೀಚಿದಾಗ ಘರ್ಷಣೆಯಿಂದ ಬೆಂಕಿ ಹತ್ತಿಕೊಳ್ಳುತ್ತದೆ. ಬಿ ಉತ್ತರ ನೋಡಿ. ಘರ್ಷಣೆಯನ್ನು ಕಡಿಮೆ ಮಾಡಲು, ಅಧಿಕ ಬಿಸಿಯಾಗುವುದನ್ನು ತಡೆಯಲು ಮತ್ತು ನಯವಾದ ಸ್ಥಿರವಾದ ವಸ್ತು ತೆಗೆಯುವಿಕೆಯನ್ನು ಸಾಧಿಸಲು ಮತ್ತು ಉತ್ತಮವಾದ ಮೇಲ್ಮೈ ಸಾಧಿಸಲು ಅಪಘರ್ಷಕ ತೈಲಗಳನ್ನು ಬಳಸಲಾಗುತ್ತದೆ. ಯಾವುದಾದರೂ 2 ಪಾಯಿಂಟನ್ನು ಬರಿಬೋದು. 19ನೇ ಪ್ರಶ್ನೆ ನೋಡಿ. ಪ್ಲಾಸ್ಟಿಕ್ ತಟ್ಟೆಯನ್ನು ಸ್ಟೀಲ್ ಚಮಚದಿಂದ ಒಂದು ನಿರ್ವಾತ ಕೊಠಡಿಯಲ್ಲಿ ಬಡಿಯಲಾಗುವುದು. ನೀಡಿರುವ ಹೇಳಿಕೆಯಲ್ಲಿ ಕ್ವಶನ್ 1, ಯಾವ ವಸ್ತು ಕಂಪಿಸುತ್ತದೆ? ಕ್ವಶನ್ ಬಿ, ಶಬ್ದವನ್ನು ಕೇಳುವಿರಾ? ಸಮರ್ಥಿಸಿ ಅಂತೈತಿ. ಉತ್ತರ ಬಂದು ಎ ಒಂದು, ಸ್ಟೀಲ್ ತಟ್ಟೆಯನ್ನು ಮತ್ತು ಸ್ಟೀಲ್ ಚಮಚ ಕಂಪಿಸುತ್ತದೆ. ಬಿ, ಯಾವುದು ಅಲ್ಲಿ ಶಬ್ದ ಏನಾಗಲ್ಲಪ್ಪ ಅಂದ್ರೆ ಕೇಳಿಸಲ್ಲ. ಯಾಕಂತಂದ್ರೆ ಶಬ್ದವು ನಿರ್ವಾತದಲ್ಲಿ ಪ್ರಸಾರವಾಗಲು ಸಾಧ್ಯವಿಲ್ಲ. ಕಾರಣ ಅಥವಾ ಶಬ್ದವು ಪ್ರಸಾರವಾಗಲು ಒಂದು ವಸ್ತು ಮಾಧ್ಯಮದ ಒಂದು ಅವಶ್ಯಕತೆ ಐತಿ. ಹಾಗಾಗಿ ನಿರ್ವಾತದಲ್ಲಿ ಶಬ್ದ ಪ್ರಸಾರ ಆಗೋದಿಲ್ಲ.
20ನೇ ಪ್ರಶ್ನೆ ನೋಡಿ, ನೀರಿನ ಮೂಲಕ ವಿದ್ಯುತ್ ಪ್ರವಹಿಸುವುದನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕೆಳಗಿನ ಭಾಗಗಳನ್ನು ಗುರುತಿಸಿ. ಕಾರ್ಬನ್ ದಂಡ, ಲೋಹದ ಟೊಪ್ಪಿಗೆ. ಇದು ಒಂದು ಚಿತ್ರ. ಈ ಚಿತ್ರದಲ್ಲಿ ಕಾರ್ಬನ್ ದಂಡವಿರಡು, ಇವು ಲೋಹದ ಟೊಪ್ಪಿಗೆ. ಇದನ್ನು ಬಿಡಿಸಬೇಕು. ಕ್ವಶನ್ ನಂಬರ್ 21, ದಿಗಿಲುಗೊಳಿಸುವ ಚಲನಚಿತ್ರಗಳನ್ನು ನೋಡುವಾಗ ಹದಿಹರೆಯದವರು ಭಯಭೀತರಾಗುತ್ತಾರೆ. ಕ್ವಶನ್ 1, ಹೃದಯ ಬಡಿತವನ್ನು ಹೆಚ್ಚಿಸುವ ಹಾರ್ಮೋನನ್ನು ಹೆಸರಿಸಿ. ಕ್ವಶನ್ ನಂಬರ್ ಬಿ, ಆ ಹಾರ್ಮೋನನ್ನು ಸ್ರವಿಕೆಗೆ ಕಾರಣವಾಗಿರುವ ಗ್ರಂಥಿಯನ್ನು ಹೆಸರಿಸಿ. ಕ್ವಶನ್ ಸಿ, ತುರ್ತು ಪರಿಸ್ಥಿತಿಯಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗುತ್ತದೆ ಏಕೆ ಎಂಬುದನ್ನು ಬರೆದು ಕೊಟ್ಟಾರ. ಸೊ ಉತ್ತರ ನೋಡಿ, ಹೃದಯದ ಬಡಿತವನ್ನು ಹೆಚ್ಚಿಸುವಂಥ ಹಾರ್ಮೋನು ಆಡ್ರಿನಲಿನ್. ಆಮೇಲೆ ಆ ಹಾರ್ಮೋನ್ ಸ್ರವಿಕೆಗೆ ಕಾರಣವಾಗಿರುವ ಗ್ರಂಥಿ ಆಡ್ರಿನಲ್ ಗ್ರಂಥಿ. ಆಮೇಲೆ ತುರ್ತು ಪರಿಸ್ಥಿತಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತದೆ ಏಕೆಂದು ಕೊಟ್ಟಾರ. ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ, ಆದರೆ ಗ್ಲುಕೋಸನ್ನು ಸಂಗ್ರಹಿಸಲು ಇನ್ಸುಲಿನ್ ಕಾರಣವಾಗಿರುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಎದುರಿಸಬೇಕಾದ ಶಕ್ತಿಯನ್ನು ನೀಡಲು ಗ್ಲುಕೋಸನ್ನು ವಿಭಜಿಸುತ್ತದೆ ಅಂತ ಬರಿಬೇಕು. ಮೇನ್ ಕ್ವಶನ್ ನಂಬರ್ 5, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಫಾರ್ 4 ಮಾರ್ಕ್ಸ್. ಫಸ್ಟ್ ಪ್ರಶ್ನೆ ನೋಡಿ, 22ನೇದು, ಪ್ರಕೃತಿಯಲ್ಲಿ ಪೆಟ್ರೋಲಿಯಂ ಹೇಗೆ ರೂಪುಗೊಳ್ಳುತ್ತದೆ ಎಂದು ವಿವರಿಸಿ. ಉತ್ತರ, ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ. ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನು ಸೇರುತ್ತದೆ ಮತ್ತು ಮರಳು ಹಾಗೂ ಜೇಡಿಮಣ್ಣಿನ ಪದರಗಳಿಂದ ಆವರಿಸಲ್ಪಟ್ಟಿರುತ್ತದೆ. ಮಿಲಿಯನ್ ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತಿಸುತ್ತವೆ. ಕ್ವಶನ್ ನಂಬರ್ 23, ಮಾನವನ ಗಂಡು ಸಂತಾನೋತ್ಪತ್ತಿ ಹೋದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಕೊಟ್ಟಾರ. ಭಾಗಗಳು ವೀರ್ಯ ಉತ್ಪಾದನೆಗೆ ಕಾರಣವಾಗುವ ಭಾಗ ಮತ್ತು ವೀರ್ಯನಾಳ. ಈ ಒಂದು ಚಿತ್ರವನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಲೇಬ್ಲಿಂಗ್ ಕೂಡ ಮಾಡಬೇಕಾಗತ್ತೆ. ಇಲ್ಲಿ ಮಾಡಿದ್ದಾರೆ ನೋಡಿ, ಆ ರೀತಿಯಾಗಿ. ಮೇನ್ ಕ್ವಶನ್ ನಂಬರ್ 6, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 24, ಗಾಜಿನ ಚಿಮಣಿ, ಮೇಣದ ಬತ್ತಿ, ಮರದ ಹಲಗೆ ಮತ್ತು ಗಾಜಿನ ತಟ್ಟೆ ನೀಡಿರುವ ಈ ವಸ್ತುಗಳನ್ನು ಬಳಸಿ ವಸ್ತುಗಳ ದಹಿಸಲು ಆಕ್ಸಿಜನ್ ಅವಶ್ಯಕ ಎಂದು ತೋರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತ ಐತಿ. ಕ್ವಶನ್ ನಂಬರ್ ಬಿ, ಗಾಳಿಯು ಒಂದು ಆದರ್ಶ ಇಂಧನವೇ? ಸೂಕ್ತ ವಿವರಣೆಯೊಂದಿಗೆ ಸಮರ್ಥಿಸಿ. ಸೊ ಉತ್ತರ ನೋಡಿ, A1, ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಮೇಜಿನ ಮೇಲೆ ಅಂಟಿಸಿ ಮೇಣದ ಬತ್ತಿಯ ಎರಡೂ ಬದಿಯು ಒಂದೊಂದು ಚಿಕ್ಕ ಮರದ ತುಂಡಿನ ಮೇಲೆ ಇಟ್ಟು ಒಂದು ಗಾಜಿನ ಚಿಮಣಿಯನ್ನು ಮೇಣದ ಬತ್ತಿಯ ಮೇಲೆ ಬೋರಲು ಹಾಕಿ ಮೇಣದ ಬತ್ತಿ ಸರಾಗವಾಗಿ ಉರಿಯುತ್ತದೆ, ಏಕೆಂದರೆ ಗಾಳಿಯು ಕೆಳಗಿನಿಂದ ಪ್ರವೇಶಿಸುತ್ತದೆ. ಮರದ ತುಂಡುಗಳನ್ನು ತೆಗೆದಾಗ ಕೆಳಗಿನಿಂದ ಗಾಳಿ ಪ್ರವೇಶ ನಿಂತು ಹೋಗಿ ಜ್ವಾಲೆಯು ಮಿಣುಕುತ್ತದೆ ಹಾಗೂ ಹೊಗೆಯನ್ನು ಉಂಟುಮಾಡುತ್ತದೆ. ಚಿಮಣಿಯ ಮೇಲೆ ಗಾಜಿನ ತಟ್ಟೆಯನ್ನು ಇರಿಸಿದಾಗ ಜ್ವಾಲೆಯು ನಂದಿ ಹೋಗುತ್ತದೆ. ತೀರ್ಮಾನ, ಈ ಪ್ರಯೋಗದ ಮೂಲಕ ವಸ್ತುಗಳು ಉರಿಯಲು ಆಕ್ಸಿಜನ್ ಅವಶ್ಯಕ ಎಂಬುದನ್ನು ತಿಳಿಯಬಹುದು. ಬಿ ಕ್ವಶನ್ ಬಂದು, ಗಾಳಿಯು ಒಂದು ಆದರ್ಶ ಇಂಧನವೇ? ಸೂಕ್ತ ವಿವರಣೆಯೊಂದಿಗೆ ಸಮರ್ಥಿಸಿ ಅಂತ ಐತಿ. ಇಲ್ಲಿ ಗಾಳಿಯು ಒಂದು ಇಂಧನವಲ್ಲ. ಉತ್ತರ ಬಂದು, ಏಕೆಂದರೆ ಇದು ಸ್ವತಃ ಸುಡುವುದಿಲ್ಲ, ಆದರೆ ಉರಿಯಲು ಸಹಾಯ ಮಾಡುತ್ತದೆ ಅಂಥೇಳಿ ಬರಿಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇದಷ್ಟು 8ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಉತ್ತರಗಳನ್ನು ಕೂಡ ನೀಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.